ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ನೋಡಿ ಫ್ರೆಂಡ್ಸ್, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಸಿಆರ್ ಮತ್ತು ಡಿಆರ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇದು ಒಟ್ಟು ಹುದ್ದೆ 1421 ಹುದ್ದೆಗಳಾಗಿರುತ್ತೆ. ಇದು ನೇರ ನೇಮಕಾತಿ ಕುರಿತು ನೋಟಿಫಿಕೇಶನ್ ಆಗಿರುತ್ತೆ. ಓಕೆನಾ ಫ್ರೆಂಡ್ಸ್? ಮತ್ತು ಅದೇ ರೀತಿ ಹುದ್ದೆಗಳು ನೋಡೋದಾದ್ರೆ, ಪೊಲೀಸ್ ಇಲಾಖೆಯಲ್ಲಿ ಸಶಸ್ತ್ರ ಪೊಲೀಸ್ ಕಾನಿಸ್ಟೇಬಲ್ ಮಿಕ್ಕುಳಿದ ವೃದ್ಧಂ ಖಾಲಿ ಇರುವ ಹುದ್ದೆಗಳ ವಿವರ ನೋಡೋದಾದ್ರೆ, ಹುದ್ದೆ ವಿವರ: ಸಶಸ್ತ್ರ ಪೊಲೀಸ್ ಕಾನಿಸ್ಟೇಬಲ್ ಸಿಆರ್ ಮತ್ತು ಡಿಆರ್ ಹುದ್ದೆಯಾಗಿರುತ್ತೆ. ವೇತನ ಶ್ರೇಣಿ ಬಂದು 37,500 ರಿಂದ 76,100 ವೇತನ ಶ್ರೇಣಿ ಕೊಡ್ತಾರೆ. ಹುದ್ದೆಗಳ ಸಂಖ್ಯೆ: ಪುರುಷರಿಗೆ ಬಂದು 1,421 ಹುದ್ದೆಗಳಾಗಿರುತ್ತೆ. ಇದು ಪುರುಷರಿಗೆ. ಓಕೆನಾ? ಮತ್ತು ಸಿಆರ್ ಮತ್ತು ಡಿಆರ್ ಹುದ್ದೆಗೆ ವಿದ್ಯಾರ್ಹತೆ ನೋಡೋದಾದ್ರೆ, PUC ತತ್ಸಮ ಆಗಿರಬೇಕು. ಓಕೆನಾ? ನೋಡಿ, PUC ತತ್ಸಮ ಆಗಿರಬೇಕು. PUC ನಲ್ಲಿ HBA HBS ಸೈನ್ಸ್ ಯಾವ್ದಾದ್ರು ಮಾಡಿದ್ರೂ ಅರ್ಹರಾಗಿರ್ತಾರೆ. ಓಕೆನಾ ಫ್ರೆಂಡ್ಸ್? ಹಾಗೆ ನೋಡೋದಾದ್ರೆ, ವಯೋಮಿತಿ ನೋಡೋದಾದ್ರೆ, ಕನಿಷ್ಠ 18 ವರ್ಷ ಆಗಿರ್ಬೇಕು ವಯೋಮಿತಿ. ಸರಿನಾ? ಗರಿಷ್ಠ ಬಂದು ನೋಡೋದಾದ್ರೆ 5 ವರ್ಷ ವಯಸ್ಸಿನ ಸಡಿಲಿಕೆಯನ್ನು ನೀಡಿದ್ದಾರೆ ಈ ಸರಿ. ನೇರ ಪುರುಷ, ಮಹಿಳಾ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ ಗರಿಷ್ಠ ವಯೋಮಿತಿಯಾಗನ. ಸಾಮಾನ್ಯ ಅರ್ಹ ಅಭ್ಯರ್ಥಿಗಳಿಗೆ 33 ವರ್ಷ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 35 ವರ್ಷ. ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷ ತನಕ ಇಲ್ಲಿ ವಯೋಮಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಮಾಜಿ ಸೈನಿಕರಿಗೂ ವಯೋಮಿತಿಯನ್ನು 3 ವರ್ಷ ರಿಯಾಯಿತಿ ನೀಡಲಾಗಿದೆ. ಅರ್ಜಿ ಸಲ್ಲಿಸುವ ವೇಳಾಪಟ್ಟಿ ನೋಡೋದಾದ್ರೆ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 22/6/2026 ಸ್ಟಾರ್ಟ್ ಆಗಿ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದು 22/7/2026 ಕೊನೆಗೊಳ್ಳುತ್ತೆ. ಸರಿನಾ? ಮತ್ತೆ ಅರ್ಜಿ ಶುಲ್ಕವನ್ನು ಪಾವತಿ ಮಾಡುವ ಕೊನೆಯ ದಿನಾಂಕ ಬಂದು 24/7/2026 ಅರ್ಜಿ ಶುಲ್ಕವನ್ನು ಕೊನೆ ಮಾಡ್ತಾರೆ. ಮತ್ತು ಅರ್ಜಿ ಶುಲ್ಕ ನೋಡೋದಾದ್ರೆ, ಸಾಮಾನ್ಯ ವರ್ಗ ಮತ್ತು ಇತರೆ ವರ್ಗಗಳಿಗೆ ಪ್ರವರ್ಗ 2A, 2B, 3A, 3B ನೋಡೋದಾದ್ರೆ 750 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಮಾಜಿ ಸೈನಿಕರಿಗೆ 500 ರೂಪಾಯಿಗಳು ಇರುತ್ತೆ. ಇದು ಲಿಖಿತ ಪರೀಕ್ಷಾ ವಿಧಾನ ಆಗಿರುತ್ತೆ. ಆಫ್ಲೈನ್ OMR ಟೈಪ್ ನಲ್ಲಿ ಇರುತ್ತೆ. ಈ ಹಿಂದೆ ಯಾವ ರೀತಿ OMR ಅಲ್ಲಿ ಶೇರ್ ಮಾಡ್ತಾ ಇದ್ವು ಅದೇ ರೀತಿ ಇದನ್ನು ಪರೀಕ್ಷೆ ಆಗಿರುತ್ತೆ. ಸರಿನಾ? ಮತ್ತು ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮ ನೋಡೋದಾದ್ರೆ, ಸಿಆರ್ ಮತ್ತು ಡಿಆರ್ಗೆ ನೋಡೋದಾದ್ರೆ ಪ್ರಶ್ನೆ ಪತ್ರಿಕೆ ಬುಕ್ಸ್ ನೋಡೋದಾದ್ರೆ, ವಿಷಯ ಬಂದು ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ. ಒಟ್ಟು 100 ಪ್ರಶ್ನೆಗಳಿಗೆ ಇರುತ್ತೆ. ಒಟ್ಟು ಅಂಕ ಬಂದು 100 ಇರುತ್ತೆ. ಅವಧಿ 1 ಗಂಟೆ 30 ನಿಮಿಷ ಇರುತ್ತೆ. ಅಂದ್ರೆ 90 ನಿಮಿಷ ಇರುತ್ತೆ. ಓಕೆನಾ? ಲಿಖಿತ ವೇಳಾಪಟ್ಟಿ ನೋಡೋದಾದ್ರೆ, ಲಿಖಿತ ಪರೀಕ್ಷೆ ದಿನಾಂಕ, ಸಮಯ: ಕನ್ನಡ ಕಡ್ಡಾಯ. ಕನ್ನಡ ಟಿಪ್ಪಣಿ B ಯಲ್ಲಿ ತಿಳಿಸಿರುವಂತೆ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಪಡೆದ ಅಭ್ಯರ್ಥಿಗಳಿಗೆ ದಿನಾಂಕ 6/9/2026, ಸಮಯ ಬೆಳಗ್ಗೆ 10:30 ರಿಂದ 12 ನಂತರ ದಿನಾಂಕದಲ್ಲಿ ತಿಳಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಓಕೆನಾ? ಮತ್ತು ಋಣಾತ್ಮಕ ಸಂಖ್ಯೆ ನೋಡೋದಾದ್ರೆ, 4 ವೃದ್ಧಂ ಮತ್ತು ನೇಮಕಾತಿ ನಿಯಮಗಳ ಅನ್ವಯ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು, ಅಭ್ಯರ್ಥಿಯು ಯಾವುದಾದರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ತಪ್ಪು ಉತ್ತರಕ್ಕೆ 4ನೇ
ಒಂದಷ್ಟು ಅಂದರೆ 0.25 ಅಂಕಗಳನ್ನು ಕಳೆಯಲಾಗುತ್ತದೆ. ಸರಿನಾ? ಒಂದು ಪ್ರಶ್ನೆ ತಪ್ಪಾಗಿ ಇನ್ನೊಂದು ಪ್ರಶ್ನೆ ರೈಟ್ ಆದರೆ ರೈಟ್ ಆಗಿರೋ ಪ್ರಶ್ನೆಯಲ್ಲಿ 0.25 ಅಂಕ ಮೈನಸ್ ಮಾಡ್ತಾರೆ. ಓಕೆನಾ? ಹಂಗೆ ಮೈನಸ್ ಮಾಡಿದ್ರೆ ನಿಮಗೆ ಆ ಒಂದು ಮಾರ್ಕ್ಸಲ್ಲಿ ನಿಮಗೆ 7.75 ಅಷ್ಟು ಸಿಗೋದು ನಿಮಗೆ. ಓಕೆನಾ? 0.75 ಸಿಗುತ್ತೆ. ಓಕೆ ಸಾರಿ 0.75 ಅಷ್ಟೇ ನಿಮಗೆ ಅಂಕ ಸಿಗೋದು. ಮತ್ತು ದೇಹದ ನೋಡೋದಾದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ನೋಡೋದಾದ್ರೆ ಪುರುಷರಿಗೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ ಬಂದು 168 ಸೆಂಟಿಮೀಟರ್ ಇರಬೇಕು. ಕನಿಷ್ಠ ಎದೆಯ ಸುತ್ತಳತೆ 86 ಸೆಂಟಿಮೀಟರ್, ಪೂರ್ತಿ ವಿಸ್ತರಿಸಿದಾಗ ಕನಿಷ್ಠ 5 ಸೆಂಟಿಮೀಟರ್ ಇರಬೇಕು. ಓಕೆನಾ? ಮತ್ತು ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 155 ಸೆಂಟಿಮೀಟರ್, ಕನಿಷ್ಠ ಎದೆಯ ಸುತ್ತಳತೆ 5 ಸೆಂಟಿಮೀಟರ್, ಕನಿಷ್ಠ ವಿಸ್ತರಿಸುವುದರೊಂದಿಗೆ ಪೂರ್ಣವಾಗಿ ಹಿಗ್ಗಿಸಿದಾಗ 75 ಸೆಂಟಿಮೀಟರ್ಗಿಂತ ಕಡಿಮೆ ಇಲ್ಲ ಅಂತ ನೋಡ್ಕೊಬೇಕು. ಓಕೆನಾ? ಇದು ದೇಹದ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆಗಿರುತ್ತೆ. ಮತ್ತು ದೈಹಿಕ ಸಹಿಷ್ಣುತೆ ಪರೀಕ್ಷೆ ನೋಡೋದಾದ್ರೆ ಫಿಸಿಕಲ್ ಟೆಸ್ಟ್ ನೋಡೋದಾದ್ರೆ ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟ 6 ನಿಮಿಷ 30 ಸೆಕೆಂಡ್ ಮೀರದಂತೆ ಇರಬೇಕು. ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಎರಡರಲ್ಲಿ ಒಂದು ಪಾಸ್ ಮಾಡಲೇಬೇಕು. 3.80 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಉದ್ದ ಜಿಗಿತ ಮಾಡಬೇಕು, ಅಥವಾ 1.20 ಮೀಟರ್ ಕಡಿಮೆ ಇಲ್ಲದಂತೆ 3 ಅವಕಾಶ ಮಾತ್ರ ಇರುತ್ತೆ. ಗುಂಡು ಎಸೆತ 7.26 kg ಇರುತ್ತೆ. 7.26 kg ಇರುತ್ತೆ. ಇದು ಎಷ್ಟು ಮೀಟರ್ ದೂರ ಗುಂಡು ಎಸೆತ ಹಾಕ್ಬೇಕಂದ್ರೆ 5.60 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶ ಮಾತ್ರ. ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ. ಉದ್ದ ಜಿಗಿತ ನೋಡೋದಾದ್ರೆ 2.5 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ, ಅಥವಾ ಎತ್ತರ ಜಿಗಿತ ನೋಡೋದಾದ್ರೆ 0.90 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶ ಮಾತ್ರ. ಗುಂಡು ಎಸೆತ ಅವರಿಗೆ 4 kg ಇರುತ್ತೆ. 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶ ಮಾತ್ರ ಅವ್ರಿಗೂ. ಓಕೆನಾ? ಇದರಲ್ಲೂ ಜಾತಿ ಮೀಸಲಾತಿ ಪ್ರಮಾಣ ಪತ್ರವನ್ನು ಕೇಳಿದ್ದಾರೆ. ಸರಿ, ಸಿವಿಲ್ಗೆ ಯಾವ ರೀತಿ ಅಪ್ಲೈ ಮಾಡ್ತಾ ಇದ್ರ ಅದೇ ರೀತಿ SC ST ಅವರು ಅವರ ಸಬ್ ಕ್ಯಾಸ್ಟ್ ಅನ್ನು ಇದರಲ್ಲಿ ಮೆನ್ಷನ್ ಮಾಡಬೇಕು. ಸರಿನಾ? ಇಷ್ಟ ಆಗಿರುತ್ತೆ ಫ್ರೆಂಡ್ಸ್. ಮತ್ತು ಅಪ್ಲಿಕೇಶನ್ ಯಾವ ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದು ನೋಡೋದಾದ್ರೆ ಅದನ್ನು ನೋಡೋಣ. ಈ ವಿಡಿಯೋ ನಿಮಗೆ ಉಪಯೋಗವಾಗಿರುತ್ತೆ ಅನ್ಕೊಂತೀನಿ ಫ್ರೆಂಡ್ಸ್. ನಿಮ್ಮ ಸ್ನೇಹಿತರಿಗೂ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ಅವ್ರಿಗೂ ಈ ಮಾಹಿತಿಯನ್ನು ತಿಳಿಸಿ ಫ್ರೆಂಡ್ಸ್. ಈ PDF ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಓಕೆನಾ? ಅರ್ಜಿ ಸಲ್ಲಿಸುವ ವಿಧಾನ ನೋಡೋಣ ಲಾಸ್ಟ್ ಅಲ್ಲಿ. ಇದು ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದ್ರೆ KEA ವೆಬ್ಸೈಟ್ ನಲ್ಲಿ ಇದರ ಅಪ್ಲಿಕೇಶನ್ ಬಿಡ್ತಾರೆ. 22/6/2026 ಅಪ್ಲಿಕೇಶನ್ ಬಿಡ್ತಾರೆ. ಓಕೆನಾ ಫ್ರೆಂಡ್ಸ್? ಈ ವೆಬ್ಸೈಟ್ ಅಲ್ಲಿ ಎಲ್ಲರೂ ಅಪ್ಲಿಕೇಶನ್ ಹಾಕಿ KEA ವೆಬ್ಸೈಟ್ ಈ ರೀತಿ ಈ ಹಿಂದೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಯಾವ ರೀತಿ ಅಪ್ಲಿಕೇಶನ್ ಹಾಕಿದ್ರೆ ಅದೇ ತರ ಇದನ್ನು. ಓಕೆನಾ? ಮತ್ತು ಒಂದು ಅಭ್ಯರ್ಥಿಗೆ ಒಂದು ಘಟಕ ಮಾತ್ರ ಅರ್ಜಿ ಸಲ್ಲಿಸತಕ್ಕದ್ದು. ಸರಿನಾ? ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ.